ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೆಡಲ್ಗೆ ಸ್ವಾಗತ ಸುಸ್ವಾಗತ. ಇದು ಯಾವುದೋ ಕಿಂಡಿ ಓಪನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ಬೇಡ ಬಿಡಿ ಹಿಂಗೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಆಗಲೇ ತಮ್ಮನೇಲಿ ನೋಡಿರ್ತೀರ ಏನಿರ್ಬೋದು ಅಂತ. ಎಸ್, ನಾನು ಜಾಕೆಟು, ಬೂಟ್ಸು, ಶೂಸು, ಗ್ಲೌಸು, ಹೆಲ್ಮೆಟ್ಟು ಎಲ್ಲ ಹೊಸದು ಅಪ್ಗ್ರೇಡ್ ಆಗೋಣ ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಯಾವ ಬ್ರ್ಯಾಂಡ್ಗೆ ಹೋಗೋಣ ಅಂತ. ಸೊ ಸಾಕಷ್ಟು ನೋಡಿ ಒಂದು ಎರಡು ಮೂರು ಬ್ರ್ಯಾಂಡ್ ಚೂಸ್ ಮಾಡಿದ್ದೀನಿ. ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ ಇಷ್ಟರಲ್ಲೇ ವೀಡಿಯೋ ನೋಡ್ತಾಯಿರಿ. ಸೊ ಆ ಬ್ರ್ಯಾಂಡಲ್ಲಿ ತೊಗೊಳೋಣ ಅಂತಿದ್ದೀನಿ. ಸೊ ಇದಕ್ಕೆ ಮುಂಚೆನೂ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಯಾವ ಬ್ರ್ಯಾಂಡ್ಗೆ ಹೋಗೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಇಂಥದ್ದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ರೀಸನ್ನು ಹೇಳ್ತೀನಿ ಏನಕ್ಕೆ ಅಂತ. ಅದಾದಮೇಲೆ ಬೂಟ್ಸ್ ಕೂಡ ತೊಗೋಬೇಕು. ಬೂಟ್ಸ್ ಇರಲಿಲ್ಲ ನನ್ನ ಹತ್ರ, ಯಾಕಂದರೆ ಮುಂಚೆ BBGದು ಒಂದು ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಆಲ್ ವೆದರ್ದು ಶೂಸ್ ಅಂತ ಒಂದು ತೊಗೊಂಡೆ. ಅದರಲ್ಲೇ ನಾನು ನೇಪಾಲ್ ರೈಡೆಲ್ಲ ಮುಗಿಸಿದ್ದು. ಸೊ ಈಗ ಒಂದು ಬೂಟ್ಸ್ ಕೂಡ ತೊಗೊಂಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅದು ಒಂದು ತೊಗೊತೀನಿ. ಸೊ ಬೂಟ್ಸ್ ಕರೆಕ್ಟಾಗಿ ನನಗೆ ಯಾವ ಬ್ರ್ಯಾಂಡ್ ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ, ಅದು ಗೊತ್ತಾಗುತ್ತೆ ನಿಮಗೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ. ಮೇನು ನಮಗೆ ಕಂಫರ್ಟು ಮತ್ತು ಸೇಫ್ಟಿ ಮತ್ತು ಬಡ್ಜೆಟು. ಸೊ ಈ ಮೂರು ಇಟ್ಕೊಂಡು ಆ ಕ್ರೈಟೀರಿಯಾ ಮೇಲೆ ಸೆಲೆಕ್ಟ್ ಮಾಡೋಣ. ರೈಡರ್ಸ್ ಅರೇನಾಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಹೆಂಗಿದ್ರು ತುಂಬ ಬ್ರ್ಯಾಂಡ್ಸ್ಗಳಿದೆ. ಸೊ ವೆರೈಟಿ ಆಫ್ ಬ್ರ್ಯಾಂಡ್ಸ್ ಇರೋದ್ರಿಂದ ಚೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಸೀದಾ ರೈಡರ್ಸ್ ಅರೇನಲ್ಲಿ ಸಿಗ್ತೀನಿ. ಯಾವ್ಯಾವ ಐಟಮ್ಸ್ ತೊಗೊತೀನಿ ಅಂತ ವೀಡಿಯೋದಲ್ಲಿ ನೋಡ್ತಾ ಇರ್ತೀರ. ಓಕೆ, ಸೊ ರೈಡರ್ಸ್ ಅರೇನಾಗೆ ಬಂದಿದ್ದೀನಿ. ಆ್ಯಸ್ ಯೂಶುವಲ್ ಕುಶಲ್ ಬೈ ಇಲ್ಲೇ ಇದ್ದಾರೆ. ಸೊ ಪ್ರತಿ ಸರಿ ನಾನು ಬಂದಾಗೋ ಇವ್ರ ಜೊತೆ ಡಿಸ್ಕಸ್ ಮಾಡೇ ಜಾಕೆಟ್ಸ್ಗಳು ಪರ್ಚೇಸ್ ಮಾಡೋದು. ಸೊ ಬೈ ಈಗ ಮತ್ತೆ ತಿರ್ಗಾ ಅದೇ ಇದಕ್ಕೆ ಬಂದಿದ್ದೀನಿ. ಜಾಕೆಟ್ಸು, ಪ್ಯಾಂಟ್ಸ್, ಈ ಸರಿ ಫುಲ್ ಸೆಟ್, ಕಂಪ್ಲೀಟ್ ಸೆಟ್ಟು. ಹೆಲ್ಮೆಟ್ಟು, ಜಾಕೆಟು, ಗ್ಲೌಸು, ಪ್ಯಾಂಟು, ಬೂಟ್ಸು, ಇಷ್ಟು ಚೇಂಜ್ ಮಾಡಬೇಕು ಅಂತಿದ್ದೀನಿ. ನಿಮ್ಗೆ ಗೊತ್ತು ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದೆ ಅಂತ. ಈ ಸರಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀರಾ ಅದನ್ನು ಹೇಳ್ಬಿಡಿ, ನೋಡೋಣ. ಅದರಲ್ಲಿ ನನಗೆ ಮೇನ್ ಬೇಕಾಗಿರೋದು ನನಗೆ ಕಂಫರ್ಟು, ಬಜೆಟು, ಪ್ರೊಟೆಕ್ಷನ್. ಸೊ ನೀವು ರೈಡಿಂಗ್ ಜಾಕೆಟ್ಸಲ್ಲಿ ಈಗ ನೀವು ಇಂಡಿಯನ್ ಬ್ರ್ಯಾಂಡ್ ಟ್ರೈ ಮಾಡಿಬಿಟ್ಟಿದ್ದೀರಾ ನನ್ನ ಪ್ರಕಾರ. ಹೌದು, ಆಲ್ಮೋಸ್ಟ್. ಸೊ ಈಗ ನಾನು ನಿಮ್ಮ ರೈಡಿಂಗ್ ಕ್ವಾಲಿಟಿ ಪ್ರಕಾರ, ನಿಮ್ಮ ರೈಡಿಂಗ್ ಡಿಸ್ಟೆನ್ಸ್ ಪ್ರಕಾರ ನಾನು ನಿಮಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡಲ್ಲಿ ಸಜೆಸ್ಟ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಓಕೆ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡಲ್ಲಿ ನಿಮಗೆ ಎಕನಾಮಿಕಲ್, ಅಫೋರ್ಡಬಲ್ ಆ್ಯಂಡ್ ಕ್ವಾಲಿಟಿ ಮೇನ್ ಅದೆಲ್ಲ ಮೂರು ಸೇರಿದರೆ ಒಂದು ಬ್ರ್ಯಾಂಡ್ ಬರುತ್ತೆ, LS2. ಓಕೆ. LS2 ರೈಡಿಂಗ್ ಅಪರಲ್ಸ್ ತೊಗೊಳ್ಬೋದು. ಯಾಕಂತ ಹೇಳ್ತೀವಿ ಅಂದರೆ, ನೀವು ಇವಾಗ ಕೇಳಿರ್ತೀರಾ ಲೆವೆಲ್ 1 ಲೆವೆಲ್ 2 ಕೇಳಿರ್ತೀರಾ, ಕರೆಕ್ಟಾ? ಜಾಕೆಟ್ಸಲ್ಲಿ ಲೆವೆಲ್ 1 ಲೆವೆಲ್ 2 ವಾಟರ್ ಪ್ರೂಫ್, ನಾನ್ ವಾಟರ್ ಪ್ರೂಫ್, ಮೆಶ್ಶು ಇಶ್ಯೂ ಎಲ್ಲ ಕೇಳಿದ್ದೀರಾ. ನೀವು AAA ಪ್ರೊಟೆಕ್ಷನ್ ಬಗ್ಗೆ ಕೇಳಿದ್ದೀರಾ? ಇಲ್ಲ, ಇದು CE ಪ್ರೊಟೆಕ್ಷನ್ ಗೊತ್ತು, CE ಸರ್ಟಿಫೈಡ್ ಗೊತ್ತು. ಓಕೆ. CE ಸರ್ಟಿಫೈಡಲ್ಲಿ AAA ಬರುತ್ತೆ. ಓಕೆ. ಸೊ AAA ಅಂದರೆ ಜಾಕೆಟ್ದು ಅಪೆರಲ್ ಇದೆಲ್ಲ, ಕ್ಲಾತ್. ಈ ಕ್ಲಾತ್, ಓಕೆ, ಈ ಕ್ಲಾತ್ದು ಸರ್ಟಿಫಿಕೇಶನ್. ಓಕೆ, ಅಂದರೆ AAA. AAA ಇಸ್ ನಥಿಂಗ್ ಬಟ್ AAA. ಸೊ ಆ ಸರ್ಟಿಫಿಕೇಶನ್ ಬಂದರೆ ನಿಮಗೆ ಎಷ್ಟು ಎಬ್ರೇಷನ್ ರೆಸಿಸ್ಟೆನ್ಸ್ ಇದೆ ಕ್ಲಾತು, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಯೂಸ್ ಮಾಡಿರೋದು ಪ್ರೀವಿಯಸ್ ಇಂಡಿಯನ್ ಬ್ರ್ಯಾಂಡ್ಸು, ಅದು AAA ಸರ್ಟಿಫಿಕೇಶನ್ಸ್ ಬರಲ್ಲ. ಯಾಕಂದರೆ ಆ ಸರ್ಟಿಫಿಕೇಶನ್ಗೆ ಎಕ್ಸ್ಟ್ರಾ ಟೆಸ್ಟಿಂಗು ಅಥವಾ ಸರ್ಟಿಫಿಕೇಶನ್ ಬೇರೆ ಥರ ಇರುತ್ತೆ, ಟೆಸ್ಟಿಂಗ್ ಕ್ರೈಟೀರಿಯಾಸ್ ಬೇರೆ ಇರುತ್ತೆ. ನಾನು ಯಾಕೆ ನಿಮಗೆ ಇಂಟರ್ನ್ಯಾಷನಲ್ ಜಾಕೆಟ್ಸಲ್ಲಿ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, AAA ಸರ್ಟಿಫಿಕೇಶನ್ ಅದರಲ್ಲಿ ಯಾಕೆ ಕಂಪಲ್ಸರಿ ಇದೆ, ಯಾಕಂದರೆ ಯುರೋಪಿಯನ್ ಮಾರ್ಕೆಟ್, US ಮಾರ್ಕೆಟಲ್ಲಿ ಅದು ಸೇಲ್ ಮಾಡಬೇಕಂದ್ರೆ ಆ ಸರ್ಟಿಫಿಕೇಶನ್ಸ್ ಇರಬೇಕು, ಮ್ಯಾಂಡೇಟರಿ. ಓಕೆ. ಲೈಕ್ ಇವಾಗ ಹೆಲ್ಮೆಟಲ್ಲಿ ISI ಇರಬೇಕಿಲ್ವಾ, ಅಲ್ಲಿ ಜಾಕೆಟ್ದು AAA ಸರ್ಟಿಫಿಕೇಶನ್ ಇರೋದು ಮ್ಯಾಂಡೇಟ್ರಿ. ಇಲ್ಲಾಂದರೆ ಅಲ್ಲಿ ಸೇಲ್ ಮಾಡೋಂಗಿಲ್ಲ. ಸೊ ಓಕೆ. ಸೊ ಅದಕ್ಕೆ ಬೈ ಡಿಫಾಲ್ಟ್ ಅದು ಆ ಸರ್ಟಿಫಿಕೇಶನ್ ಬಂದ್ಬಿಡುತ್ತೆ. ಹೌದು, ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು AAA. ಸೊ A ಇಸ್ ಬೇಸಿಕ್ ಲೆವೆಲ್, AA ಇಸ್ ಪ್ರೀಮಿಯಂ ಲೆವೆಲ್. ಓಕೆ. ಸೊ ಈಗ ಜಸ್ಟ್ ನಿಮ್ಮ ಬಜೆಟ್ ಅಂದರೆ ನೋಡಿ, ಬಜೆಟ್ ಅಂದರೆ ನಾನು ನಿಮ್ಮ ಒಂದು 10,000 11,000 ತನಕ ಹೋಗ್ಬೋದು. ಅಂದರೆ ನಾನು ಒಳ್ಳೆ ಜಾಕೆಟ್ ತೋರಿಸ್ಬಿಟ್ಟು, ಅದೇ ಮೇನ್ ಸೇಫ್ಟಿ ಮುಖ್ಯ. ಸೇಫ್ಟಿ, ಕಂಫರ್ಟು ಕರೆಕ್ಟಾಗಿ ಫಿಟ್ ಆಯಿತು ಅಂತಂದರೆ ಓಕೆ. ಪ್ಲಸ್ ಅದ್ರ ಜೊತೆ ಪ್ಯಾಂಟು ಬೇಕು. ಸೊ ನಾನು LS2 ಜಾಕೆಟ್ ತೊಗೊಂಡ್ರೆ LS2 ಪ್ಯಾಂಟೇ ತೊಗೊತೀನಿ. ಸೊ ಹಂಗೆ ಅದು ಅದರಲ್ಲಿ ವಾಟರ್ ರೆಸಿಸ್ಟೆಂಟ್, ಮೆಶ್ಶು ಎಲ್ಲ ಬರುತ್ತೆ. ನಿಮ್ಮ ರೈಡಿಂಗ್ ಕಂಡೀಷನ್ ನನ್ನ ಪ್ರಕಾರ ಮೋಸ್ಟ್ಲಿ ಇರೋದು ಸಬ್ ಕಾಂಟಿನೆಂಟ್ ಅಂದರೆ ನಿಮಗೆ ವಾರ್ಮರ್ ಕಂಡೀಷನ್ ಇದೆ. ಹೌದು, ಮೇನ್ ವೆಂಟಿಲೇಷನ್ ಬೇಕು, ಏರ್ ವೆಂಟಿಲೇಷನ್ ಬೇಕೇ ಬೇಕು. ಸೊ ನಾನು ನಿಮಗೆ ಒಂದು ಡ್ಯುಯಲ್ ಪರ್ಪಸ್ ಜಾಕೆಟ್ ತೋರಿಸ್ತೀನಿ. ಓಕೆ. ಅಡ್ವೆಂಚರ್ ಟೂರರ್ ಥರ.
ಇದು ಓಕೆ, ನಿಮ್ಮದೇ ಸೈಜ್ ಇಲ್ವಾ ಇದು? ಓಕೆ. ಸೊ ಈ ಜಾಕೆಟು ನೆವಿಡಾ ಮ್ಯಾನ್ ಅಂತ. ಓಕೆ. ಈ ಜಾಕೆಟ್ ನಾನು ಹೇಳ್ಬೋದು ನನ್ನ ಫೇವ್ರೆಟ್ ಜಾಕೆಟ್ LS2 ಅಲ್ಲಿ. ಓಕೆ, ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಜಾಕೆಟ್ ಯಾಕೆ ಹೇಳಿದರೆ, ಇದು ನಿಮ್ಗೆ ಬೇಕಿದ್ರೆ ಟೂರಿಂಗ್ ಜಾಕೆಟು ಆಗುತ್ತೆ. ಓಕೆ. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ಇದು ಟೂರಿಂಗ್ ಜಾಕೆಟ್ ಆಗೈತು, ಝೀರೋ ಮೆಶ್. ನಿಮಗೆ ಏರ್ ವೆಂಟಿಲೇಷನ್ ಬೇಕಂದರೆ ಓಪನ್ ಮಾಡಿಬಿಡಿ, ಏರ್ ವೆಂಟಿಲೇಷನ್ ಬರುತ್ತೆ. ಓಕೆ. ಓಕೆ. ಆ್ಯಂಡ್ ಸೆಕೆಂಡ್, ಈ ಜಾಕೆಟ್ ಇರೋದು ಡಬಲ್ ಎ ಪ್ರೊಟೆಕ್ಷನ್ LS2 ಅವ್ರದ್ದು. ಡಬಲ್ ಎ ಪ್ರೊಟೆಕ್ಷನ್ ಅಂದರೆ ನಿಮಗೆ ಹೈಯರ್ ಎಬ್ರೇಷನ್ ರೆಸಿಸ್ಟೆನ್ಸ್ ಟುವರ್ಡ್ಸ್ ಎನಿ ಫಾಲ್. ಓಕೆ. ಓಕೆ. ಸೊ ಈ ಜಾಕೆಟ್ದು ಸ್ಪೆಷಾಲಿಟಿ ಏನಂದರೆ, ನೀವು ಸಮ್ಮರಲ್ಲಿ ಆಗ್ಬೋದು, ರೇನಲ್ಲಿ ಆಗ್ಬೋದು, ಸೆಮಿ ವಿಂಟರಲ್ಲಿ ಆಗ್ಬೋದು. ನಾಟ್ ಫಾರ್ ಎಕ್ಸ್ಟ್ರೀಮ್ ವಿಂಟರ್ಸ್, ಸೆಮಿ ವಿಂಟರ್ಸ್. ಸೊ ಇದಕ್ಕೆ ನಾವು ಅಡ್ವೆಂಚರ್ ಟೂರರ್ ಅಂತಲೂ ಹೇಳ್ತೀವಿ. ಆ್ಯಂಡ್ ಈ ಜಾಕೆಟ್ದು ಸ್ಪೆಷಾಲಿಟಿ ಏನಂದರೆ ಸತೀಶ್ ಸರ್, ನೀವು ಇವಾಗ ಫುಲ್ ವೇರ್ ಮಾಡಿದ ಮೇಲೆ ನಾನು ನಿಮಗೆ ಈಗ ನೋಡಿ, ಇದು ರೇನ್ ಲೈನರ್ ಇದೆ ಅಲ್ಲ, ಇದು ಒಳಗಡೆನೇ ಇನ್ಬಿಲ್ಟ್ ಇದೆ. ಓಕೆ. ಸೊ ಇನ್ಬಿಲ್ಟ್ ರೇನ್ ಲೈನರ್ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ರೇನ್ ಲೈನರ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಇದು ನಿಮ್ಮ ರೇನ್ ಲೈನರ್ ಆಯಿತು. ಇಲ್ಲಿ ನೋಡಿ, ಕ್ಲೀನಾಗಿದೆ. ಈಗ ನಾವು ಈ ಜಾಕೆಟ್ ಇಲ್ಲಿ ಹಾಕ್ತಿಲ್ವಾ, ಈ ಜಿಪ್ಪು ಡಿಸ್ಪ್ಲೇಸ್ಮೆಂಟ್ ಇದೆ. ಸೊ ಸೇಮ್ ಜಾಗದಲ್ಲಿ ಬರಲ್ಲ ಇದು. ಸೊ ನಿಮಗೆ ಜಿಪ್ಪಿಂದ ನೀರು ಒಳಗಡೆ ಹೋಗೋದು ಚಾನ್ಸ್ ಆಲ್ಮೋಸ್ಟ್ ಝೀರೋ ಆಗೈತೆ. ಪ್ಲಸ್ ಆದಮೇಲೆ ವೆಲ್ಕ್ರೋ ಕವರಿಂಗ್ ಬರುತ್ತೆ, ಸೊ ಹೋಗೋದು ಚಾನ್ಸ್ ಇಲ್ಲ. ಇದಾಯಿತಾ? ಸೊ ಈಗ ಇದು ಝೀರೋ ವೆಂಟಿಲೇಟೆಡ್. ಸೊ ಈಗ ನೀವು ವೆಂಟಿಲೇಷನ್ ಬೇಕಂದರೆ ನೀವು ಈಗ ಈ ಜಿಪ್ ತೆಗಿಯೋಕ್ಕೆ ಕೆಲಸನೇ ಇಲ್ಲ. ಓಕೆ. ಇನ್ನೊಂದು ಜಿಪ್ ಇದೆ ನೋಡಿ. ಓಕೆ. ಇದು ಏರ್ ವೆಂಟಿಲೇಷನ್ಗೆ ಜಿಪ್ ಪಾಕೆಟ್. ಇದು ಟೈಟ್ ಅಲ್ಲಿನೇ ಟೈಟೇ ಇರುತ್ತೆ ಇದು. ಸೊ ಇದು ಮೂವ್ ಆಗಲ್ಲ ನಿಮಗೆ. ಇದು ನಿಮಗೆ ವೆಂಟಿಲೇಷನ್. ಸಿಮಿಲರ್ ವೇ ಇಲ್ಲಿನೂ ವೆಂಟಿಲೇಷನ್ ಇದೆ. ಸೊ ಇದೀಗ ಓಪನ್ ಮಾಡಿದ ತಕ್ಷಣ ನೀವು ಬೆಂಗಳೂರು, ಚೆನ್ನೈ ಎಲ್ಲಿನೂ ಓಡಾಡಿ ಟೆನ್ಷನ್ ಇಲ್ಲ, ಫುಲ್ ಮೆಶ್ ಇರುತ್ತೆ. ಇವಾಗ ಈ ಮೆಶ್ ಓಪನ್ ಮಾಡಿದ ತಕ್ಷಣ ನಿಮಗೆ ಫ್ರಂಟಿಂದ ಫುಲ್ ಏರ್ ವೆಂಟಿಲೇಷನ್ ಆಯಿತಾ. ಇವಾಗ ನೀವು ಕೇಳ್ತೀರಾ ಫ್ರಂಟಲ್ಲಿ ಏರ್ ವೆಂಟಿಲೇಷನ್ ಹಿಂದೆ ಏನು ತಪ್ಪು ಮಾಡಿರೋದು ಅಂತ. ಈಗ ಹಿಂದೆ ಹೋಗಿದೆ ನೋಡಿ, ಇದು ಫುಲ್ ಕವರ್ ಇದೆಯಾ, ಮ್ಯಾಜಿಕ್ ನನ್ನ ವಿಡಿಯೋದಲ್ಲಿ ನೋಡಬೇಕಷ್ಟೇ. ಫುಲ್ ಮೆಶ್ ಆಯ್ತು. ಇದು ಮೆಶ್ ಇದೆಲ್ಲ. ಇವಾಗ ಮೆಶ್ಗೆ ಓಪನ್ ಮಾಡಿದ್ದೀವಿ. ಈ ಎಕ್ಸ್ಟ್ರಾ ಲೇಯರ್ ಏನು ಮಾಡಬೇಕಂತ ನೀವು ಕೇಳ್ತೀರಾ. ಇದು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಕೊಳ್ಳಿ. ಸೊ ನಿಮ್ಮದು ಇದು ಏರ್ ವೆಂಟಿಲೇಟೆಡ್ ಏರ್ ಮೆಶ್ ಜಾಕೆಟ್ ಹೇಳ್ತಿಲ್ಲ, ಮೆಶ್ ಜಾಕೆಟು ಆಗೋಯ್ತು, ಟೂರಿಂಗ್ ಜಾಕೆಟು ಆಗೋಯ್ತು. ಪ್ಲಸ್ ಇದರಲ್ಲಿ ನೀವು ಈಗ ಈ ಪಾಕೆಟ್ಸ್ ಇದೆ. ಈ ಪಾಕೆಟ್ಸ್ ನೋಡಿದರೆ ಇದು ಡ್ರೈ ಪಾಕೆಟ್ ಅಂತ ಇದೆ ನೋಡಿ ಇಲ್ಲಿ. ಸೊ ಈ ಡ್ರೈ ಪಾಕೆಟ್ ಇರೋದ್ರಿಂದ ನೀವು ಎನಿ ಮಟೀರಿಯಲ್ ಹಾಕಿ ಒಳಗಡೆ, ಫಾರ್ ಎಕ್ಸಾಂಪಲ್ ಇದು ಹಾಕ್ತಾಯಿದ್ದೀನಿ. ಓಕೆ, ಹಾಕ್ಕೊಳ್ಳಿ. ಡ್ರೈ ಪಾಕೆಟಲ್ಲಿ ಹಾಕ್ಬಿಟ್ರೆ ಇದು ವಾಟರ್ ಪ್ರೂಫ್ ಆಗೈತು. ಸೊ ನಿಮ್ಮ ಪದಾರ್ಥ ಬೇಕಿರೋದು ಪದಾರ್ಥ, ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸ್ಟ್ರಾ ಏನು ಥರ್ಮಲ್ ತೊಗೊಂಡಿರ್ತೀರಾ, ಇಲ್ಲ ಏನು ಒಂದು ಟೀ ಶರ್ಟ್ ತೊಗೊಂಡಿರ್ತೀರ ಶಾರ್ಟ್ ರೈಡ್ಸ್ಗೆ, ಅದೆಲ್ಲ ಅಲ್ಲಿ ಹಾಕ್ಬಿಟ್ರೆ ನಿಮ್ಮ ವಾಟರ್ ಪ್ರೂಫ್ ಆಗೈತು. ಅದು ಒಂದೇ ಡ್ರೈ ಪಾಕೆಟ್ ಇಲ್ಲ ಈ ಜಾಕೆಟಲ್ಲಿ. ಇಲ್ಲಿನೂ ಡ್ರೈ ಪಾಕೆಟ್ ಇದೆ, ಇಲ್ಲಿನೂ ಡ್ರೈ ಪಾಕೆಟ್ಸ್ ಇದೆ ನೋಡಿ, ಎಲ್ಲ ಕಡೆ ಡ್ರೈ ಪಾಕೆಟ್ಸ್ ಇದೆ. ಸೊ ನಿಮ್ಮ ಜಾಕೆಟ್ ಈಸ್ ಆಲ್ ಇನ್ ಒನ್. ನಿಮಗೆ ಸಮ್ಮರ್ಗೂ ಆಗೈತು, ವಿಂಟರ್ಗೂ ಆಗೈತು, ರೇನ್ಗೂ ಆಗೈತು. ಡ್ರೈ ಪಾಕೆಟ್ಸು ಇದೆ. ಡ್ರೈ ಪಾಕೆಟ್ಸ್ ಇರೋದ್ರಿಂದ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಸೇಫ್ ಆಗೈತು. ಮೊಬೈಲು, ಪೇಜರು ಜಮಾನ ಹೋಯ್ತು ಬೈ. ತುಂಬ ಜನ ಕೇಳ್ತಾರೆ ಈ ಪಾಕೆಟ್ಸ್ ಯಾಕೆ ಬೇಕಂತ. ತುಂಬ ಡ್ರೈ ಪಾಕೆಟ್ಸ್ ಇರಲೇಬೇಕು ಬಿಡಿ. ನಮಗೆ ನಾವು ಮಳೆಲೆಲ್ಲ ರೈಡ್ ಮಾಡೋ ಗೊತ್ತಾಗುತ್ತದು. ಹಾಂ. ಓಕೆ. ಸೊ ಇದೆಷ್ಟು ಬೈ ಇದು ಪ್ರೈಸು? ಇದು 14,600 ಇದೆ. ಬಟ್ ಈಗ ರೈಡರ್ಸ್ ಅರಿನ ಅದು LS2 ಜೊತೆ ಟೈಅಪ್ ಇರೋದ್ರಿಂದ ನಾವು ಇದ ಮೇಲೆ 8,720ಗೆ ಈ ಜಾಕೆಟ್ ಕೊಡ್ತಾಯಿದ್ದೀವಿ. ಓಕೆ, 8,720. ಎಸ್. ಸೊ ಈ ಜಾಕೆಟ್ 8,720 ನಿಮ್ಗೆ ಬೀಳುತ್ತೆ. ಸೊ ನಿಮಗೆ ಟೂರಿಂಗ್ ಕಮ್ ಮೆಶ್ ಕಮ್ ವಾಟರ್ ಪ್ರೂಫ್ ಜಾಕೆಟ್ ಸಿಕ್ಕೋಯ್ತದು.
ಒನ್ ಆಫ್ ದಿ ಹೈಯೆಸ್ಟ್ ಪ್ರೊಟೆಕ್ಷನ್ AA ಸರ್ಟಿಫೈಡ್ ಕ್ಲಾತ್ ಇದೆ, ಲೆವೆಲ್ 2 ಆರ್ಮರ್ಸ್ ಇದೆ. ಇದರಲ್ಲಿ ಒಂದೇ ಡಿಸಡ್ವಾಂಟೇಜ್ ಎಲ್ಲ ಇಂಟರ್ನ್ಯಾಷನಲ್ ಜಾಕೆಟ್ಸ್ದು ಹೇಳ್ಬೋದು. ಆ್ಯಕ್ಚುಲಿ ಯುರೋಪಿಯನ್ ಮಾರ್ಕೆಟಲ್ಲಿ ಬ್ಯಾಕ್ ಆರ್ಮರ್ ಸಪ್ರೇಟ್ ಸೇಲ್ ಮಾಡ್ತಾರೆ, ಅದಕ್ಕೆ ಇದನ್ನು ಸಪ್ರೇಟ್ ಸೇಲ್ ಮಾಡ್ತೀವಿ. ಬಟ್ ಇದೊಂದು ಯಾವುದೋ ಇಲ್ಲಿ ಫೋಮ್ ಕೊಟ್ಬಿಡ್ತಾರೆ, ಬಟ್ ಇದರಲ್ಲಿ ಬ್ಯಾಕ್ ಆರ್ಮರ್ ಅಪ್ಗ್ರೇಡ್ ಮಾಡ್ಬೋದು ನೀವು. ಬ್ಯಾಕ್ ಆರ್ಮರ್ ಅಪ್ಗ್ರೇಡ್ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಆರ್ಮರ್ ಅಪ್ಗ್ರೇಡ್ ಕೊಡಪ್ಪ ಟೋನಿ. ಸೊ ಇದು LS2 ಅವ್ರದ್ದೇ ಬ್ಯಾಕ್ ಆರ್ಮರ್ ಅಪ್ಗ್ರೇಡ್ ಬರುತ್ತೆ. ಹಾಂ, ಇದು ನಾವು ಲಾಸ್ಟ್ ವಿಡಿಯೋ ಮಾಡಿದಾಗ ಇದ್ರಲ್ಲಿ ಹೌದು. ಸೊ ಇದು ನೀವು ಈ ಜಾಕೆಟ್ ಒಳಗಡೆ ನೋಡಿ, ಈ ಥರ ಮೆಶ್ ಇದೆಲ್ಲ, ಇದು ಫೋಮ್ ಇದೆಲ್ಲ ತೆಗ್ಬಿಟ್ಟು ಇದು ಇನ್ಸರ್ಟ್ ಮಾಡ್ಬೋದು. ಈ ಥರ LS2 ಅವ್ರದ್ದೇನೆ ಲೆವೆಲ್ 2 ಬ್ಯಾಕ್ ಆರ್ಮರ್ ಅಪ್ಗ್ರೇಡ್ ಬಂದುಬಿಡುತ್ತೆ. ಸೊ ಈ ಥರ ಫೋಮ್ ಬರೋದು ಹಿಂದೆಯಲ್ಲಿ, ಅದು ನೀವು ಅಪ್ಗ್ರೇಡ್ ಮಾಡ್ಬೋದು. ಇದು ಮೋಸ್ಟ್ಲಿ ಅವರು ಬರೀ ಸೈಜ್ ನೋಡೋಕೆ ಕೊಟ್ಟಿರ್ತಾರೆ, ಅಷ್ಟೇ. ಓಕೆ, ಸೊ ಇದು ನೋಡೋಣ, ಇನ್ನು ಬೇರೆದು ಯಾವುದೋ ತೋರಿಸಿದ್ರೆ. ಮತ್ತು ನಿಮಗೆ ಇದರಿಂದ ಒಂದು ಓನ್ಲಿ ಮೆಶ್ ಜಾಕೆಟ್ ಬೇಕು ನನಗೆ ಅಂತ ಹೇಳಿದರೆ, ನಾನು ಒಂದು ಜಾಕೆಟ್ ಇನ್ನೊಂದು ರೆಕಮೆಂಡ್ ಮಾಡ್ಬೋದು. LS2 ಟೈಡಿ ಮ್ಯಾನ್ ಅಂತ. ಓಕೆ, ಇದು ನೆವೆಡಾ ಮ್ಯಾನು, ಇದು ಟೈಡಿ ಮ್ಯಾನ್. ಎಸ್, ನೆವೆಡಾ ಮ್ಯಾನ್ ತೋರಿಸಿರೋದು ನಿಮಗೆ AA, ಇದು A ಸರ್ಟಿಫೈಡ್. ಓಕೆ, ಸೊ A ಸರ್ಟಿಫೈಡ್ ಅಂದರೆ ಒನ್ ಸ್ಟೆಪ್ ಲೋವರ್, ಬಟ್ ಇದೂ ಎಬ್ರೇಷನ್ ರೆಸಿಸ್ಟೆಂಟ್ ಟೆಸ್ಟೆಡ್ C ಸರ್ಟಿಫೈಡ್. ಈಗ ನೀವು ಹೇಳ್ತೀರಾ ಎಕ್ಕಿಂತ AA ತೊಗೊಳ್ಬೋದು ಅಂತ. ಎಸ್, ತೊಗೊಳ್ಬೋದು. AA ಜಾಕೆಟ್ ಸ್ವಲ್ಪ ಹೆವಿ ಇರುತ್ತೆ ಎಕ್ಕಿಂತ. ಓಕೆ, ಅದು ಆ್ಯಕ್ಚುಲಿ ಹೆವಿ ಸ್ವಲ್ಪ ಹೆವಿ ಇರುತ್ತೆ. ಈಗ ನೆಕ್ಸ್ಟ್ ಬರೋದು ಈ ನೆವೆಡಾ ಮ್ಯಾನ್ಗೆ. ಸೊ ಇದರಲ್ಲಿ ನಿಮಗೆ ಟೈಡಿ ಮ್ಯಾನು. ಸೊ ಇದರಲ್ಲಿ ನಿಮಗೆ ರೇನ್ ಲೈನರು, ಥರ್ಮಲ್ ಲೈನರು ಎರಡೂ ಕೊಡ್ತಾರೆ, ಲೈಕ್ ಆಲ್ ಕನ್ವೆನ್ಷನಲ್ ಜಾಕೆಟ್ಸ್. ಈ ಜಾಕೆಟಲ್ಲಿ ಶೋಲ್ಡರ್, ಎಲ್ಬೋ, ಬ್ಯಾಕ್ ಎಲ್ಲ ಲೆವೆಲ್ 2 ಬರುತ್ತೆ. ಇದರಲ್ಲಿ ಅಪ್ಗ್ರೇಡ್ ಮಾಡೋದು ಕೆಲಸ ಇರಲ್ಲ, ನಿಮಗೆ ಇದು ಜೊತೆನೇ ಬರುತ್ತೆ. ಓಕೆ, ಪ್ರೊಟೆಕ್ಟರ್. ಹೌದು, ಬ್ಯಾಕ್ ಚೆಸ್ಟ್ ಮಾತ್ರ ಬರಲ್ಲ ಇದರಲ್ಲಿ. ಹಾಂ, ಚೆಸ್ಟ್ ಬರಲ್ಲ ಸರ್. ನೋಡಿ, ಆ್ಯಕ್ಚುಲಿ ತುಂಬ ಜನಕ್ಕೆ ಇದಿದೆ, ಚೆಸ್ಟ್ ಆರ್ಮರ್ ಬೇಕೇ ಬೇಕು ಅಂತ. ಚೆಸ್ಟ್ ಆರ್ಮರ್ ಯಾರಿಗೆ ಬೇಕಂದರೆ, ತುಂಬ ಜನ ಟ್ರಯಲ್, ಅಡ್ವೆಂಚರ್ ಟೂರಿಂಗ್ ಟ್ರಯಲ್ ಮಾಡ್ತೀವಿ, ಆ ಟೈಮ್ ಬೀಳೋದು ಚಾನ್ಸಸ್ ಆನ್ ಚೆಸ್ಟ್ ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆ ಚೆಸ್ಟ್ ಆರ್ಮರ್ ಬೇಕಿರೋದು. ಓಕೆ, ರೆಗ್ಯುಲರ್ ಟೂರಿಂಗ್ಗೆ ನೀವು ವಿತೌಟ್ ಚೆಸ್ಟ್ ಆರ್ಮರು ಆಗ್ಬೋದು ಜಾಕೆಟು. ಸೊ ನೀವು ಯಾವ ಜಾಕೆಟು ನೋಡಿ, ನೀವು ಇಂಟರ್ನ್ಯಾಷನಲ್ ಜಾಕೆಟ್ಸ್ ನೋಡಿ, ಮುಂಚೆಯಿಂದ ನಾನು ಸೇಲ್ ಮಾಡ್ತಾ ಇರೋ ಜಾಕೆಟ್ 2011ಇಂದ ಜಾಕೆಟ್ ಸೇಲ್ ಮಾಡ್ತಾ ಇರೋ. ಚೆಸ್ಟ್ ಆರ್ಮರ್ ಕಾನ್ಸೆಪ್ಟ್ ಬಂದಿರೋದೇ 2015-16ಇಂದ ಫಾರ್ ರೆಗ್ಯುಲರ್ ರೈಡರ್ಸ್. ಬಟ್ ಓಕೆ, ಅಪ್ಗ್ರೇಡ್ ಇದ್ದರೆ ಒಳ್ಳೆಯದು, ಬಟ್ ಬೇಕಾಗಿಲ್ಲ. ಓಕೆ, ಇದು ಹಾಕೊಂಡು ಟ್ರೈ ಮಾಡ್ತೀನಿ. ರೇನ್ ಲೈನರ್ ಸಪ್ರೇಟ್ ಇಟ್ಬಿಡಿ. ಓಕೆ, ಇದು ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಹೌದು, ಹೈಯೆಸ್ಟ್ ಪ್ರೊಟೆಕ್ಷನ್, ಲೈಟ್ ವೆಯ್ಟ್ ಇದೆ, A ಸರ್ಟಿಫೈಡ್ ಇದೆ. ಆ್ಯಂಡ್ ಸೆಕೆಂಡ್ ಇದರದ್ದು ಒಂದು ಅಡ್ವಾಂಟೇಜ್ ಏನಂದರೆ, ನೀವು ಡೈಲಿ ಯೂಸ್ ಆಗ್ಬೋದು ಈ ಜಾಕೆಟ್. ಓಕೆ, ಫ್ರೀ ಇದೆ ಬೈ, ಫ್ರೀ ಇರುತ್ತೆ. ಫ್ರೀ ಇದೆ, ಟೈಟ್ ಮಾಡ್ಕೊಂಡ್ರೆ ಆಯಿತು. ಪರವಾಗಿಲ್ಲ, ಸ್ವಲ್ಪ ಅಂದರೆ ಇದು ಏನೋ ವಾರ್ಮರ್ಸು ಮತ್ತು ರೈನ್ ಲೈನರ್ ಹಾಕೊಂಡ್ರೆ ಸ್ವಲ್ಪ ಟೈಟ್ ಇರುತ್ತೆ. ಈ ಗ್ಯಾಪ್ ಬಿಡಲೇಬೇಕು. ಈ ಜಾಕೆಟ್ಸಲ್ಲಿ ಎಲ್ಲ ಕೊಡಬೇಕಿಲ್ವಾ, ಆಲ್ ಇನ್ ಒನ್ ಕೊಡಬೇಕಂತ ಇದರದ್ದು ಗ್ಯಾಪು, ರೈನ್ ಲೈನರ್ದು ಗ್ಯಾಪ್ ಸ್ವಲ್ಪ ಬಿಡಲೇಬೇಕಲ್ಲಿ. ಸೊ ಅದಕ್ಕೆ ಸ್ವಲ್ಪ ಲೂಸ್ ಇರುತ್ತೆ ನಿಮ್ಮ ಸೈಜಲ್ಲಿ ವಿತೌಟ್ ಈ ಲೈನರ್ಸ್ ಹಾಕಿರಿ. ಮತ್ತು ನಿಮಗೆ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ, ಮೇನೇ ತಿಳ್ಕೊಂಡ್ರೆ ನೋಡಿ, ಇದು ನೆಕ್ ಲಾಕ್ ಇದೆಯಲ್ಲ. ಇವಾಗ ಇವ್ರ ಕತ್ತು ಸ್ವಲ್ಪ ದಪ್ಪ ಇದೆ, ಇವ್ರಿಗೆ ಎಂಡಲ್ಲಿ ಬರುತ್ತೆ. ತುಂಬ ಜನ ಸಣ್ಣಕ್ಕಿರ್ತಾರೆ, ಬಟ್ ಅವ್ರ ಬಾಡಿ ದಪ್ಪಕ್ಕಿರುತ್ತೆ. ಸೊ ಅವ್ರಿಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ನೀವು. 4 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನನಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಹೋಗುತ್ತೆ, ಇವ್ರಿಗೆ ಫಸ್ಟ್ ಸ್ಟೆಪ್ಪಲ್ಲಿ ಹೋಗುತ್ತೆ. ಆ ಥರ ಮೀನ್ಸ್ ಎಲ್ಲರದ್ದು ನೆಕ್ ಸೈಜ್ ಸೇಮ್ ಇರಲ್ಲ, ಅದಕ್ಕೆ ಆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ಲಸ್ ನೀವು ಸಿಟಿಯಲ್ಲಿ ಓಡಾಡಿದರೆ ನೀವು ಟೋಟಲ್ ಒಳಗಡೆ ಲೈನರ್ಸ್ ತೆಗೆದ್ಬಿಟ್ಟು ಕ್ಲೀನಾಗಿ ನೀವು ವೆಂಟಿಲೇಷನ್ ತೊಗೊಳ್ಬೋದು. ಇದರಲ್ಲಿ ಡ್ರೈ ಪಾಕೆಟ್ಸ್ ಇದೆ, ಈ ಕಡೆ ಒನ್ ಸೈಡ್ ಡ್ರೈ ಪಾಕೆಟ್ ಇದೆ. ಮೆಶ್ ಜಾಕೆಟ್ಸಲ್ಲಿ ನಿಮಗೆ ಕಮ್ಮಿ ಡ್ರೈ ಪಾಕೆಟ್ಸ್ ಬರುತ್ತೆ ದ್ಯಾನ್ ಅ ಟೂರಿಂಗ್ ಜಾಕೆಟ್. ಯಾಕಂದರೆ ಮೆಶ್ ಜಾಕೆಟ್ ಇರೋದು ಲೈಟ್ ವೇರ್ ಜಾಕೆಟ್ಸು. ಮೊಬೈಲ್ಗೂ ಪೌಚ್ ಇದೆ, ಒಂದು ಸಪ್ರೇಟ್ ಸ್ಪೆಷಲ್ ಪೌಚ್ ಇದೆ. ಮೊಬೈಲ್ಗೂ ಪೌಚ್ ಇದೆ, ಮೊಬೈಲ್ಗೊಂದು ಮತ್ತು ವ್ಯಾಲೆಟ್ಗೊಂದು ಪೌಚು, ಡ್ರೈ ಪೌಚ್. ಓಕೆ, ವ್ಯಾಲೆಟ್ ಇಲ್ಲ, ನಿಮ್ಮ ಗರ್ಲ್ ಫ್ರೆಂಡ್ ಫೋಟೋನೇ ಇಗ್ಬೋದಲ್ಲಿ. ಓಕೆ,
ಸೊ ಇದು ಇನ್ಕ್ಲೂಡ್ ಇವೆರಡು ವಿತ್ ಇದು ಸಪ್ರೇಟ್ ಆಗುತ್ತೆ. ಹೌದು, ರೈನ್ ಲೈನರ್ ಸಪ್ರೇಟು, ವಾರ್ಮರ್ ಸಪ್ರೇಟೂ ಆಗುತ್ತೆ ಇದರಲ್ಲಿ. ಬರೇ ರೈನ್ ಲೈನರ್ ಬೇಕಂದ್ರೆ ಬರೇ ರೈನ್ ಲೈನರ್ ಆಗ್ಬೋದು, ಬರೇ ವಾರ್ಮರ್ ಬೇಕು ಅಂದರೆ ಬರೇ ಥರ್ಮಲ್ಲು ಹಾಕ್ಬೋದು. ಇಲ್ಲ ಬರೇ ಎರಡೂ ಬೇಕು ಅಂತಂದರೆ ಎರಡು ಒಟ್ಟಿಗೆನೂ ಹಾಕ್ಕೋಬೋದು. ನೋಡಿ, ಇದು ರೈನ್ ಲೈನರ್, ಇನ್ನರ್ ರೈನ್ ಲೈನರು, ಇದು ವಾರ್ಮರು. ಸೊ ಇದು ನೀವು ಬರೇ ವಾರ್ಮರ್ ಬೇಕಾದ್ರೂ ಹಾಕ್ಕೋಬೋದು, ಬರೇ ರೈನ್ ಲೈನರ್ ಆದರೂ ಹಾಕ್ಕೋಬೋದು, ಇಲ್ಲ ಎರಡು ಒಟ್ಟಿಗೆನೂ ಹಾಕ್ಕೋಬೋದು. ಅದೊಂದು ಆಪ್ಷನ್ ಚೆನ್ನಾಗಿದೆ ಆ್ಯಕ್ಚುಲಿ. ಯೂಶಲಿ ರೈನ್ ಲೈನರು ಆಚೆ ಬರುತ್ತೆ ಕೆಲವೊಂದು, ಇದರಲ್ಲಿ ಒಳಗಡೆನೇ ಇದೆ. ಬಟ್ ಮೆಶ್ ಜಾಕೆಟಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಬೈ, ಈ ಇನ್ನರ್ ರೈನ್ ಲೈನರ್ ಟೂರರ್ ಜಾಕೆಟಲ್ಲಿ ಇನ್ನರ್ ರೈನ್ ಲೈನರ್ ವರ್ತ್ ಇದೆ. ಹೌದು. ಬಟ್ ಮೆಶ್ ಜಾಕೆಟಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ, ಎಕ್ಸ್ಟ್ರಾ ರೈನ್ ಲೈನರ್ ತೊಗೊಂಡು ಅಷ್ಟೇ. ಅದೊಂದು 1,200 ರೂಪಾಯಿ ಆಗುತ್ತೆ. ಬಟ್ ಒಳ್ಳೆ ಮೇನು ಗಾಳಿ ಓಡಾಡಬೇಕು. ಹೌದು, ಬಿಕಾಸ್ ಇದು ಬೈ ಚಾನ್ಸ್ ಸಡನ್ ಆಗಿ ರೈನ್ ಬಂತು, ಇದು ಒಳಗಡೆ ಆಗ್ಬಿಟ್ಟು ನೀವು ಇದು ಇನ್ನೊಂದು ಅದೇ ಪ್ರಾಬ್ಲಮ್ ಆಗೋದು. ಹೌದು, ಜಾಕೆಟ್ ತೆಗೆದು ಮತ್ತೆ ಇದು ಹಾಕೋಕ್ಕಾಗಲ್ಲ. ಇದು ಸೂಪರ್ ಇದೆ. ಮೀನ್ಸ್ ಇವಾಗ ನೀವು ಲಾಂಗ್ ರೈಡ್ ಹೋಗ್ತಾ ಇದ್ದೀರಾ, ಲೈಕ್ ಇಲ್ಲಿಂದ K2K ಮಾಡೋರು ಎಲ್ಲ ಇರ್ತಾರೆ, ಅವ್ರಿಗೆ ವೆದರ್ ಅವರು ಟ್ರ್ಯಾಕ್ ಮಾಡಿರ್ತಾರೆ. ಇವಾಗ ಈ ಕಡೆಯಿಂದ ಈ ಕಡೆ ಸ್ವಲ್ಪ ವಿಂಟರ್ ಇರುತ್ತೆ, ಈ ಕಡೆಯಿಂದ ಈ ಕಡೆ ಸಮ್ಮರ್ ಇರುತ್ತೆ, ಈ ಕಡೆಯಿಂದ ಈ ಕಡೆ ರೇನ್ ಇರುತ್ತೆ, ಅವ್ರಿಗೆ ಅದು ಪ್ರೀಫಿಕ್ಸ್ ಆಗಿ ಓಡಿಸ್ಬೋದು. ಓಕೆ, ಜಾಕೆಟು ಇದೆ ಯಾಕೋ ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ, ಬಟ್ ಇದು ಈ ಸೈಡ್ ಸ್ವಲ್ಪ ಜಾಸ್ತಿ ಲೂಸ್ ಆಯಿತು ಅನಿಸ್ತಾ ಇದೆ ನನಗೆ. ಇದು ಯಾಕಂದರೆ ನೀವು ಥರ್ಮಲ್ ರೈನ್ ಲೈನರ್ ಹಾಕಿದರೆ ನಿಮಗೆ ಟೈಟ್ ಇರುತ್ತೆ. ಓಕೆ, ಇದು ಯಾವುದು? ಇದು ಲೆವೆಲ್ 2 ಯಾವುದು? ಸಾಸ್ಟೆಕ್ಕಾ D30? ಇದು ಲೆವೆಲ್ 2 ಸೇಫ್ಟೆಕ್ ಇದೆ, ಇಟಾಲಿಯನ್ ಆರ್ಮರು. ಅಚ್ಚಾ, ಲೆವೆಲ್ 2 ಸೇಫ್ಟೆಕ್ಕು ಪ್ಲಸ್ಸು ಈ ಸರ್ಟಿಫಿಕೇಷನ್ ಇದೆಲ್ಲ, ಇದರಲ್ಲಿ LS2 ಬ್ರ್ಯಾಂಡಿಂಗ್ ಇರುತ್ತೆ. ಓಕೆ, ಸೊ ಈ ಆರ್ಮರ್ಸಲ್ಲಿ ನೀವು ನೋಡಿದರೆ LS2 ಬ್ರ್ಯಾಂಡಿಂಗ್ ಬರುತ್ತೆ. ಅಲ್ಲೇ ಇದೆಯಲ್ಲ ಇನ್ನೊಂದು. ಹೌದು, ಇಲ್ಲಿ ನೋಡಿ. ಓಕೆ, LS2. ಸೊ ಬಿಫೋರ್ ಬ್ರ್ಯಾಂಡಿಂಗ್ ಆಗೋದ್ರಿಂದ ಅದು ಅವ್ರದ್ದು QC ಪಾಸ್ ಆಗಬೇಕದು. ಓಕೆ, ಸೊ ಅದ್ಮೇಲೆ ಆ ಜಾಕೆಟ್ ಒಳಗಡೆ ಅದು ಹೋಗುತ್ತೆ. ಓಕೆ, ಸೊ ಜಾಕೆಟು ಆಲ್ಮೋಸ್ಟು ಕನ್ಫರ್ಮ್ ಆಯಿತು ಇದೆ ಅಂತ. ಬೇರೆ ಯಾವುದು ಅಂದರೆ ಈ ಎರಡು ಬಿಟ್ಟರೆ ಇನ್ನು ಯಾವುದಿದೆ? LS2 ಅಲ್ಲಿನ LS2 ಅಲ್ಲೇ ಈಗ ಇದು ಒಂದು ಜಾಕೆಟ್ ಇದೆ, ಸೆಪ್ಯಾಂಗ್ ಅಂತ. ಓಕೆ, ಆಲ್ಮೋಸ್ಟ್ ಈ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಕ್ಲಾಸ್ A ಸರ್ಟಿಫೈಡ್ ಒಪ್ಟೆಂಡ್ರು ರಿಸಲ್ಟ್ಸು. ಇದು ಸೇಮು, ಇನ್ನರ್ ಲೈನರು ಎಲ್ಲ ಸೇಮ್? ಎಸ್, ಥರ್ಮಲ್ ಲೈನರ್ ಒಳಗಡೆ ಬರುತ್ತೆ, ರೇನ್ ಲೈನರ್ ಬರಲ್ಲ. ಯಾಕಂದರೆ ಈ ಮಟೀರಿಯಲ್ ಇರೋದು ವಾಟರ್ ರೆಸಿಸ್ಟೆಂಟ್ ಮಟೀರಿಯಲ್ಲು. ಓಕೆ, ಈ ಮಟೀರಿಯಲಲ್ಲಿ ವಾಟರ್ ಒಳಗಡೆ ಹೋಗಲ್ಲ. ಬಟ್ ಸಮ್ಮರ್ಗೆ ಈ ಜಾಕೆಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಗೊತ್ತಾಯ್ತು. ಓಕೆ, ಸರಿ, ಹಂಗಾರೆ ಇದು ಬೇಡ ಬಿಡಿ, ಇದೇ ಇರಲಿ, ಟೈಡಿ ಮನೆ ಇರಲಿ. ಪ್ಯಾಂಟ್ ಒಂದು ತೋರಿಸಿ ಬೈ. ಇಲ್ಲೇ ಇಟ್ಟಿದ್ರಾ? ಸೊ LS2 ಪ್ಯಾಂಟ್, ಅವ್ರ ಜಾಕೆಟ್ ಮ್ಯಾಚಿಂಗ್ ಪ್ಯಾಂಟೇ ಬರುತ್ತೆ ಅದು. ಇವಾಗ ಈ ಜಾಕೆಟ್ ನೋಡಿ, ಇದು ಜಾಕೆಟ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಥರ ಇರುತ್ತೆ, ಕಲರ್ ಕಾಂಬಿನೇಷನ್. ಸೊ ಈ ಪ್ಯಾಂಟ್ ಆಲ್ಮೋಸ್ಟ್ ಎಲ್ಲ LS2 ಜಾಕೆಟ್ಗೆ ಇದೇ ಪ್ಯಾಂಟ್ ಮ್ಯಾಚ್ ಆಗಿಬಿಡುತ್ತೆ. ಅವರು ಯೂನಿವರ್ಸಲ್ ಥರ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅಗೇನ್ ಈ ಕ್ಲಾತ್ ಸರ್ಟಿಫೈಡ್ ಇದೆ. ಓಕೆ, ಸೆಕೆಂಡ್ ಇದು ಆರ್ಮರ್, ಇದರಲ್ಲಿ ನೀಯಲ್ಲಿ ಆರ್ಮರ್ ಕೊಡ್ತಾರೆ. ಹಿಪ್ಪಲ್ಲಿ ಆರ್ಮರ್ ಅವ್ರು ಕೊಡಲ್ಲ, ಬಟ್ ಪಾಕೆಟ್ ಕೊಟ್ಟಿದ್ದಾರೆ. ಬೇಕಂದರೆ ಅಪ್ಗ್ರೇಡ್ ಮಾಡ್ಬೋದು ಟು ಸಾಸ್ಟೆಕ್ ಅಲ್ಲ D3 ಅಪ್ಗ್ರೇಡ್ ಮಾಡ್ಬೋದು ಇಲ್ಲಿ. ಓಕೆ, ಇವಾಗ ನೀವು ಕೇಳಿರಲ್ವ ಸೇಫ್ಟೆಕ್ ಆರ್ಮರ್ ಇದೆ, ನಿಮ್ಗೆ ಬೇಕಂದರೆ ನನ್ನ ಹತ್ರ ನಿಮಗೆ ಅಪ್ಗ್ರೇಡ್ ಮಾಡಿಸ್ಬೇಕಂದ್ರೆ ಸೇಫ್ಟೆಕ್ ತೆಗ್ಬಿಟ್ಟು ನೀವು D3 ಆರ್ಮರ್ಸು ಆಗ್ಬೋದು. ಓಕೆ, ಸೊ ಹೈಯರ್ ಸೇಫ್ಟಿ ಬೇಕಂದ್ರೆ ಆಪ್ಷನ್ ಇರುತ್ತೆ. ಹೌದು. ಓಕೆ, ಸೊ ಇವಾಗ ಇದನ್ನೆರಡು ಟ್ರಯಲ್ ಮಾಡ್ಕೊಂಬರ್ತೀನಿ. ಓಕೆ, ಡನ್. ಟ್ರಯಲ್ಲು ಹಾಕ್ಕೊಂಡು ಫುಲ್ಲು ಒಂದ್ಸರಿ ಚೆಕ್ ಮಾಡಿಕೊಂಡು ತೊಗೊಂಡೋಗೋಣ. ಪ್ಯಾಂಟು ನಿಮ್ಮದು ವೇಸ್ಟ್ ಸೈಜ್ ಬೈ? ವೇಸ್ಟು 36 ಅಂದರೆ XL ಕೊಡ್ತೀನಿ. ಓಕೆ, ಸೊ ನೀಟಾಗಿ ಫಿಟ್ ಆಗಿದೆ. ಸೊ ಆ್ಯಕ್ಚುಲಿ ನೀಟಾಗಿ ಫಿಟ್ ಆಗಿದೆ, ಟೈಟಾಗಿ ಕರೆಕ್ಟಾಗಿ ವಿತ್ ಥರ್ಮಲ್ಸು ಮತ್ತು ರೈನ್ ಲೈನರ್ ಹಾಕಿದ್ದೀನಿ. ಇದು XXL ತೊಗೊಂಡಿದ್ದೆ, ಬಟ್ ಆ್ಯಕ್ಚುಲಿ XL ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ವಿತೌಟ್ ವಾರ್ಮರ್ಸ್ ಎಲ್ಲ ಅಂತ ಇದ್ರು ಅಂದರೆ ನೀಟಾಗಿ ಫಿಟ್ ಆಗುತ್ತೆ. ಆ್ಯಕ್ಚುಲಿ ಅವಾಗೆ ಅದು ಲೂಸ್ ಇತ್ತು XXL. ಸೊ ಹೇಗಿದೆ ನೋಡಿ, ಓಕೆನಾ? ಜಾಕೆಟು ಮತ್ತು ಪ್ಯಾಂಟ್ ನೋಡಿ, ಹಂಗೆ ಬ್ಯಾಕು
ಸೈಡು, ರೈಟ್ ಸೈಡು, ಫ್ರಂಟ್. ಓಕೆ, ಪ್ಯಾಂಟು ಹಿಂಗೆ ಕುತ್ಕೊಂಡ್ರೆ ಕರೆಕ್ಟಾಗಿ ನೋಡಿ, ಇದೆಲ್ಲ ನೀಟಾಗಿ ನೋಡಿ ಹಿಂಗಿರಬೇಕು. ಬೇರೆ ಪ್ಯಾಂಟ್ಸ್ ಎಲ್ಲ ಏನಂತಂದರೆ ಇಷ್ಟು ನನ್ನ ಕಾಲು ಮಡ್ಚೋಕ್ಕೆ ಆಗಲ್ಲ, ಹಿಂಗಿರಬೇಕಾಗಿರುತ್ತೆ. ಸೊ ಇದು ಫುಲ್ಲು ನೋಡಿ ಕರೆಕ್ಟಾಗಿದೆ. ಆ್ಯಕ್ಚುಲಿ ವಾರ್ಮರ್ಸು ಇದೆ ಇದರಲ್ಲಿ ಪ್ಯಾಂಟಲ್ಲಿ. ಸೊ ಯೂಶ್ವಲಿ ನಾನು ವಾರ್ಮರ್ಸ್ ಹಾಕಲ್ಲ. ಸೊ ಮನೆಗೆ ಹೋಗಿದ ತಕ್ಷಣ ಫಸ್ಟು ವಾರ್ಮರ್ಸ್ ತೆಗೆದುಬಿಡ್ತೀನಿ. ಈಗ ಸದ್ಯಕ್ಕೆ ವಿತ್ ವಾರ್ಮರ್ಸೇ ಹಾಕ್ಕೊಂಡಿದ್ದೀನಿ. ಇದು ವಿತ್ ವಾರ್ಮರ್ಸು, ಇದು ವಿತ್ ವಾರ್ಮರ್ಸ್ ವಿತ್ ಲೈನರ್ಸು, ರೇನ್ ಲೈನರ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಇವಾಗ ಗ್ಲೌಸು, ಶೂಸು ಮತ್ತು ಹೆಲ್ಮೆಟ್ ತೊಗೋಬೇಕು. ಅದು ಆ್ಯಕ್ಚುಲಿ ಈ ವಿಡಿಯೋಲಿ ಬರೋಲ್ಲ, ಯಾಕಂದರೆ ಈ ವಿಡಿಯೋ ಆಗಲೇ ತುಂಬ ಲೆಂತ್ ಆಗಿದೆ ಅಂತ ನನಗೆ ಹೀಗೆ ಗೊತ್ತಾಯಿತು ಶೂಟ್ ಮಾಡೋವಾಗೇ. ಸೊ ಅದಕ್ಕೋಸ್ಕರ ಹೆಲ್ಮೆಟ್ದು ಮತ್ತು ಶೂಸು ಸಪ್ರೇಟ್ ವಿಡಿಯೋ ಬರುತ್ತೆ. ಓಕೆ, ಇದಕ್ಕೆ ಫಿಕ್ಸ್ ಆಗಿದ್ದೀನಿ ಫೈನಲಿ. ಟೈಡಿ ಮ್ಯಾನ್ LS2 ಇಂದ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ನಮ್ಮ ಕುಶಾಲ್ ಬ್ರದರ್ಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಬ್ರೋ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ನಿಮಗೇನಾದರೂ ಇದೇ ಥರ LS2 ಪ್ರಾಡಕ್ಟ್ಸ್ ಅಥವಾ ಬೇರೆ ಎಲ್ಲ ತುಂಬ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ವಿಸಿಟ್ ರೈಡರ್ಸ್ ಅರೇನಾ ಅಥವಾ ಅವ್ರ ವೆಬ್ಸೈಟ್ ಕೂಡ ವಿಸಿಟ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.